ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಪಾಲ್ಗೊಂಡು ತುಂಬಾ ಸಂತೋಷದ ವಿಷಯ. ಎಲ್ಲರೂ ಚಪ್ಪಾಳೆ ಅವರಿಗೆ ಈ ಒಂದು ಗೌರವವನ್ನ ಕೊಟ್ಟು ನಮ್ಮ ಸನ್ಮಾನವನ್ನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕ ಮತ್ತೆ ಪರಿಸರ ಎಲ್ಲ ತಜ್ಞರಿಗೆ ವಂದಿಸೋಣ. ಅವರಿಗೆ ಮಡಿಲು ಭುವಿಯಲ್ಲಿನ ಸುಂದರ ಒಡಲು ಏನಾಗುವುದೋ ಒಡಲು ನೀನೆಚ್ಚರದಿಂದಿರು ಮೊದಲು ನೀನೆಚ್ಚರದಿಂದಿರು ಮೊದಲು. ನಾವು ತುಂಬಾ ಆದರ ಮತ್ತು ಆನಂದದಿಂದ ಅವ್ರನ್ನ ಯಾವಾಗ್ಲೂ ಸಹ ಆಧರಿಸ್ತೀವಿ. ಅಂಥದ್ದೇ ಒಂದು ಸಂತೋಷದ ದಿನ ಈ ಉದಗೂರಿನಲ್ಲಿ ಆಗಿದೆ. ಈ ಉದಗೂರಿನ ಗ್ರಾಮದಲ್ಲಿ ಅನೇಕ ಜನ ನಮ್ಮ ಭಾರತೀಯ ಸೇನೆಗೆ ಸಂಬಂಧಿಸಿದ ವಿವಿಧ ಪಡೆಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ಆ ಅಂಥವರಲ್ಲಿ ಒಬ್ಬರಿಗರಾಗಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಕೆಲಸ ಮಾಡಿರತಕ್ಕಂಥ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ಅತಿ ಉತ್ಕೃಷ್ಟ ಸೇವಾ ಪದಕ, ರಾಷ್ಟ್ರಪತಿಗಳ ಪದಕವನ್ನು ಸಹ ಪಡ್ಕೊಂಡು ಅವರ ಸೇವೆಯ ಉತ್ಕೃಷ್ಟತೆಯನ್ನ ಅದಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಏನು ಮಾನ್ಯತೆ ಇದೆ ಅದನ್ನ ಪಡ್ಕೊಂಡಿದ್ದಾರೆ. ಇವರು ಅನೇಕ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಆಂಧ್ರ, ಒರಿಸ್ಸಾ, ತಮಿಳುನಾಡು, ಮತ್ತೆ ತೆಲಂಗಾಣ, ಕರ್ನಾಟಕದಲ್ಲಿ, ಗೋವಾ ಇಷ್ಟು ಕಡೆಗಳಲ್ಲಿ ಸೇವೆ ಮಾಡಿ ನಮ್ಮ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಕೆಲವು ರಾಜ್ಯಗಳನ್ನ ಸೇರಿ ಮುಕ್ಕಾಲು ಭಾಗ ಭಾರತದಲ್ಲಿ ಇವರು ತಮ್ಮ ಸೇವೆಯನ್ನ ನೆರವೇರಿಸಿರ್ತಾರೆ. ಒಂದು ಅದ್ಭುತವಾದ ಸೇವೆಯನ್ನ ನೆರವೇರಿಸಿ 38 ವರ್ಷಗಳ ಸುದೀರ್ಘ ಸೇವಾ ವೃತ್ತಿಯನ್ನ ಮಾಡಿ ಅನೇಕ ಜನ 15 ವರ್ಷಕ್ಕೆ ವೃತ್ತಿಯಲ್ಲಿ ನಿವೃತ್ತಿ ತಗೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದನ್ನ ಬಳಸ್ಕೊಳ್ತಾರೆ. ಅದಕ್ಕೆ ನಾನಾ ಕಾರಣಗಳಿರ್ತದೆ. ಬಟ್ ಆದ್ರೆ ಇವರು ಆ ತರದ ಒಂದು ಆಲೋಚನೆಯನ್ನ ಮಾಡದೆ ಸಂಪೂರ್ಣ ಒಂದು ಏನು ತಮ್ಮ ಸೇವೆ ಏನಿದೆ ಅದನ್ನ ದೇಶದ ಏನು ಭದ್ರತೆಗೆ ತಾವು ಕೊಡಬೇಕು ಅದನ್ನು ಕೊಟ್ಟು ಆ ಸೇವೆಯನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿಭಾಯಿಸಿ ಇಲಾಖೆಯಿಂದ ಏನು ಅದಕ್ಕೆಲ್ಲ ಸಲ್ಲಬೇಕಾಗಿರ್ತಕ್ಕಂಥ ಪ್ರಶಸ್ತಿ ಮತ್ತು ಫಲಕಗಳನ್ನ ಪಡ್ಕೊಂಡು ಈ ದಿನ ನಮ್ಮೂರಿಗೆ ನಿವೃತ್ತಿ ಜೀವನವನ್ನ ಮಾಡೋದಕ್ಕೆ ಬಂದಿದ್ದಾರೆ. ಅವರಿಗೆ ಈ ಉದಗೂರಿನ ಗ್ರಾಮದ ಎಲ್ಲ ಜನಗಳಿಂದ ಒಳ್ಳೇದಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅವರಿಗೆ ದೇಶ ಕಾಯುವ ಸೈನಿಕ ನಾವು ಇದಕ್ಕೆ ಪಕ್ಷಪಾತವಾಗಿ ಪ್ರಿಫರೆನ್ಸ್ ಕೊಡಬೇಕು. ಇಲ್ಲಿ ಮಕ್ಕಳು ಸುಮಾರು ಜನ ಇದೆ. ನಾನು ಜಾಸ್ತಿ ಹೊತ್ತು 2 ನಿಮಿಷ ಮಾತಾಡ್ತೀನಿ. ಮಾತಾಡಿದ್ರೆ 1 ಅವರ್ ನಮ್ದು ಇನ್ನೂ ಇದ್ದಾರೆ ಮಾತಾಡೋರು. 2 ನಿಮಿಷ ಮಾತಾಡಿ ಮುಗಿಸ್ತೀನಿ. ಇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಇವತ್ತು ನಮ್ಮ ದೇಶ ಕಾಯಲಿಲ್ಲ ಅಂತಂದರೆ ಪಾಕಿಸ್ತಾನದರಾಗಲಿ, ಬಾಂಗ್ಲಾದೇಶದರಾಗಲಿ, ಚೀನಾದರಾಗಲಿ ನಮ್ಮನ್ನೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಟು ಇವತ್ತು ನಾವು ಆಕ್ಚುಲಿ ಹೇಳ್ಬೇಕಂತಂದ್ರೆ ದಕ್ಷಿಣ ಭಾರತದ ಕಡೆ ಇದ್ದೀವಿ. ಅದು ನಮಗೆ ಅದು ತಟ್ತಾ ಇಲ್ಲ. ನಾವು ಸಂತೋಷ ಪಡಬೇಕು. ಚಪ್ಪಾಳೆ ಹೊಡೆಯ ಮುಖಾಂತರ ಸಂತೋಷ ಪಡಬೇಕು. ಯಾಕೆ ಅಂತಂದ್ರೆ ನಮ್ಮ ಉತ್ತರ ಭಾರತದಲ್ಲಿ ಏನಿದ್ದಾರೆ ನಮ್ಮ ಥರನೇ ನಮ್ಮ ಮನುಕುಲ ಅಲ್ಲಿದೆಯಲ್ಲ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. TV ಮಾಧ್ಯಮಗಳೆಲ್ಲ ಬರ್ತಾ ಇರ್ತದೆ. ತುಂಬ ಕಷ್ಟ ಇದೆ ಜೀವನ. ನಮ್ಮ ಜೀವನ 100% 200% ಸುಖವಾಗಿದೆ. ಅದನ್ನ ಕಾಯ್ತಾ ಇರ್ತಕ್ಕಂಥ ಯೋಧರು ಮತ್ತೆ ನಮ್ಮ ರೈತರು ಅವರಿಗೆ ಪ್ರಿಫರೆನ್ಸ್ ಕೊಡೋಣ. ಮಕ್ಕಳೆಲ್ಲ ಸಹ ಇದೇ ಸ್ಕೂಲಲ್ಲಿ ಓದಿ 39 ವರ್ಷ ಸರ್ವಿಸ್. ಬೆಂಗಳೂರು ಸುತ್ತಮುತ್ತಲ ಸುಮಾರು ಜಿಲ್ಲೆಗಳಿಗೆ
ಆಗಮಿಸಿ ಅಲ್ಲಿನ ಸೈನಿಕರನ್ನ ಗುರುಸುವಂತ ಕೆಲಸ ಮಾಡ್ತಾ ಇದೆ. ಯಾವುದೇ ಸೈನಿಕ ಏರ್ಪೋರ್ಟ್ ಬರಲಿ, ಬಸ್ ಸ್ಟಾಪ್ ಬರಲಿ, ರೈಲ್ವೆ ಸ್ಟೇಷನ್ ಬರಲಿ, ಅವರನ್ನ ನಾವು ವೆಲ್ಕಮ್ ಮಾಡ್ಕೊಂತೀವಿ. ಆ ಸೈನಿಕನಿಗೆ ಕರ್ನಾಟಕಕ್ಕೆ ಸ್ವಾಗತ ಕೊಡ್ತೀವಿ, ಹೋಗ್ಬೇಕಾದ್ರೆ ಅವ್ರನ್ನ ಕಳಿಸ್ಕೊಡ್ತೀವಿ. ಸೈನಿಕ ನಮ್ಮನ್ನ ದುಡ್ಡು ಕಾಸು ಕೇಳೋದಿಲ್ಲ, ನಮ್ಗೆ ಏನಾದ್ರು ಕೊಡೋದು ಕೇಳೋದಿಲ್ಲ. ಅವನು ನಮ್ಮ ಪ್ರೀತಿ ಕೇಳ್ತಾನೆ. ನಾವು ಆ ಪ್ರೀತಿ ಆ ಸೈನಿಕ ಕೊಟ್ಬಿಟ್ರೆ ಆ ಸೈನಿಕನಿಗೆ ಗಡಿಯಲ್ಲಿ ನಿಂತ್ಕೊಂಡು ಹೋರಾಡುವ ಸಾಮರ್ಥ್ಯ ಬರುತ್ತೆ. ನಮಗೋಸ್ಕರ ಅವನು ಪ್ರಾಣ ಪಡ್ಕೊಂಡು ರೆಡಿ ಆಗ್ತಾನೆ. ನಾವು ಸ್ವಾರ್ಥಿಗಳು, ನಮ್ಗೇನು ಬರುತ್ತೆ? ಸೈನಿಕರಲ್ಲಿ ಇವತ್ತು 2 ವರ್ಷ ಕೊಟ್ಬಿಟ್ರೆ ಏನ್ ಲಾಭ ಅಂತ ಲಾಭ ಹುಡ್ಕುವಂತ ಕಾಲ ಬಂದ್ಬಿಡ್ತು ಅಂತ. ಎಂತ ಕಾಲ ಅಂದ್ರೆ ನಾನು ನೋಡ್ತಾ ಇದ್ದೆ, ಈ ಕೊಲೆ ಮಾಡಿ ರೇಪ್ ಮಾಡಿ ಜೈಲಿಗೆ ಹೋಗಿ ಬೇಲಲ್ಲಿ ಆಚೆ ಬಂದವರು ರೋಡ್ ಶೋ ಬರ್ತಾರೆ, ಸೈನಿಕರು ಬರ್ತಾರೆ. ಬನ್ರಿ ಒಂದು ಹೂವು ಕೊಡೋಣ ಅವ್ರಿಗಂದ್ರೆ ಯಾವ ಸೈನಿಕ ಹ್ಯಾಕ್ ಬರ್ಬೇಕು ಅಂತ ಕೇಳ್ತಾರಲ್ಲ, ದುರ್ದೈವ. ಸೈನಿಕರು ಬರ್ಬೇಕು ಅಂದ್ರೆ ಯಾಕೆ? ಯಾವುದೋ ಒಂದು ರಾಜಕೀಯ ಪಕ್ಷ ಕಬಾಬ್ ಕೊಡ್ತಾರೆ, ಬಿಯರ್ ಕೊಡ್ತಾರೆ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ ಅಲ್ಲಿ. ನಮಗೋಸ್ಕರ ಸೈನಿಕ ಗಡಿಯಲ್ಲಿ ಬಂದಿದ್ದಾನೆ, ಅವ್ರನ್ನ ಸ್ವಾಗತ ಕೊಡೋಣ ಬಂದಂದ್ರೆ ಬೆಳ್ಳ ಎಣಿಕೆ ಮಾತ್ರ ಜನಗಳ. ಭಾರತ ಬದಲಾಗಬೇಕು, ನಾವು ಬದಲಾಗಬೇಕು. ಮುಂದಿನ ದಿನದಲ್ಲಿ ಸೈನಿಕರನ್ನ ಗುರುಸೋಣ, ಅವ್ರನ್ನ ಗೌರವಿಸೋಣ. ನಾನು ಸಲ್ಲಿಸಿ ಉದ್ಗೂರಿನಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿ ಒಳ್ಳೆಯ ಪದವಿ ಪಡೆದು ನಿವೃತ್ತರಾಗಿರ್ತಕ್ಕಂಥ ಅವರ ಕುಟುಂಬದವರಿಗೆ ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ದೇಶ ಸೇವೆಗೆ ಮೊದಲು ಹೋಗ್ಬೇಕು ಅಂತಂದ್ರೆ ಬಹಳ ಭಯ ಪಡ್ತಾ ಇದ್ರು. ಎಷ್ಟೋ ಜನಕ್ಕೆ ಸೆಲೆಕ್ಷನ್ ಆಗಿರೋರೇ ಕೆಲಸಕ್ಕೆ ಹೋಗ್ತಾ ಇರ್ಲಿಲ್ಲ. ಅಂತ 39 ವರ್ಷಗಳ ಹಿಂದೆನೆ ಅವರು ಒಂದು ಧೈರ್ಯ ಮಾಡಿ ಒಂದು ಸೇವೆ ಸಲ್ಲಿಸಿ ಬಂದಿರ್ತಾರೆ. ನಿಜವಾಗ್ಲೂ ನಾವು ಅವರಿಗೆ ಎಷ್ಟು ಕೃತಜ್ಞತೆಗಳು ಊರಿಂದ ಸಲ್ಲಿಸಿದ್ರು ಸಾಲದು. ನಮ್ಮ ಹುಡುಗೂರಿನಲ್ಲಿರ್ತಕ್ಕಂಥ ಈ ಚಂದ್ರಶೇಖರ್ ಇದಾರಲ್ಲ, ಅವರು ಸುಮಾರು ಕಾರ್ಯಕ್ರಮಗಳಲ್ಲಿ ಯೂನಿಫಾರ್ಮ್ ಹಾಕ್ಸ್ಕೊಂಡು ಕಾಣಿಸ್ಕೊಳ್ತಾ ಇದ್ದಾರೆ. ಅವರಿಂದ ಸುಮಾರು ಜನ ಮಕ್ಕಳು ಇನ್ಸ್ಪೈರ್ ಆಗ್ತಾರೆ ಇದ್ರ ಬಗ್ಗೆ. ಏನು BSF, CRPF ಇದ್ರ ಬಗ್ಗೆ ಸುಮಾರು ಜನ ಮಕ್ಕಳು ಇನ್ಸ್ಪೈರ್ ಆಗ್ತಾರೆ. 2 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮದಲ್ಲೂ ಶಿಸ್ತಾಗಿ ಬರ್ತಾರೆ ಚಂದ್ರಶೇಖರ್ ಅವರು. ತುಂಬ ಸಂತೋಷ ಆಗುತ್ತೆ. ಇವಾಗ ಒಂದು 20 ವರ್ಷದಿಂದ ಈಚೆಗೆ ಏನು ಸೇರಿದಾರೋ CRPF ಮತ್ತು BSF ಇದಕ್ಕೆ, ಅವರು ಏನು ಅವ್ರ ತಂದೆ ತಾಯಿ ಏನು ಫಸ್ಟ್ ಆಫ್ ಆಲ್ ಅವ್ರನ್ನ ಕೈ ಮುಗಿಬೇಕು ನಾವು. ಅವರು ಕಳಿಸ್ಕೊಡುವಾಗ ಏನು ಅವರು ಇಷ್ಟು ಅವ್ರು ಎತ್ತು ಸಾಕಿ ಬೆಳೆಸಿ ಎಲ್ಲ ಮಾಡಿ ಅವ್ರು ಹೋಗ್ತಾರಲ್ಲ, ಅವಾಗ ಈ 20 ವರ್ಷದಿಂದ ಏನು ಹೋಗ್ತಾ ಇದ್ದಾರೆ, ಇವ್ರಿಗೆ ಫೋನ್ಗಳಲ್ಲಿ ಮಾತಾಡ್ತಾರೆ ಡೈಲಿ. ಏನು ಬೆಳಿಗ್ಗೆ ಸಾಯಂಕಾಲ ಫೋನ್ಗಳಲ್ಲಿ ಮಗ ಚೆನ್ನಾಗಿದೆ ತಿಂದ ಉಂಡ ಅಂತ. 40 ವರ್ಷದಿಂದ ಯಾವ ಫೋನ್ಗಳು ಇರಲಿಲ್ಲ. 40 ವರ್ಷದಿಂದ ಈ ತಾಯಿ ನಂಜಮ್ಮ ನಮ್ಮ ಮುದುಗೂರಿನಿಂದ ಆ ಮಗುನ ಒಂದು 20-25 ವರ್ಷ ಇರುತ್ತೆ ಮಗುಗೆ. ಅವಾಗ ಈ ಅಣ್ಣನಿಗೆ ಕಳಿಸ್ಕೊಟ್ರಲ್ಲ, ಅವಾಗ ಅವ್ರು ಎಷ್ಟು ನೋವು ಪಟ್ಟಿರ್ತಾರೆ. ಅವರು ಮೊದಲನೇದಾಗಿ ನಾವು ಮುದುಗೂರು ಗ್ರಾಮಸ್ಥರು ಇದೀವಿ, ಅವ್ರಿಗೆ ಋಣಿಯಾಗಿರ್ಬೇಕು ನಾವು. ನಂಜಮ್ಮ ತಾಯಿಯವ್ರಿಗೆ ಋಣಿಯಾಗಿರ್ಬೇಕು ನಾವು. ಅವರಿಂದನೇ ತಾನೆ ಲಕ್ಷ್ಮೀ ನರಸಿಂಹಸ್ವಾಮಿ. ಅವಾಗ ಏನು